ಹಾಯ್ ಆಮ್ ಯಶಸ್ವಿನಿ ಚೆಲ್ಲೂರ್ ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ರಿಸರ್ಚ್ ಅಂದರೆ ಏನು ಅಂತ ನೋಡಿದ್ವಿ, ಹಾಗೆ ರಿಸರ್ಚಿನ ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿ ನೋಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರಿಸರ್ಚರ್ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಯಾವುದೆಲ್ಲ ಪ್ರಾಪರ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಸೆಲೆಕ್ಷನ್ ಪ್ರೋಸೆಸ್, ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್, ಡಿಫೈನಿಂಗ್ ದ ಪ್ರಾಬ್ಲಮ್, preparation of research design, collection of data, analysis of data, and lastly report writing. ಸೊ ಇಷ್ಟು 7 ಸ್ಟೆಪ್ಸ್ನ ಒಬ್ಬ ರಿಸರ್ಚರು ಫಾಲೋ ಮಾಡಬೇಕಾಗತ್ತೆ ಒಂದು ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ. ಮೊದಲನೇ ಸ್ಟೆಪ್ ಬಂದು ಸೆಲೆಕ್ಷನ್ ಪ್ರೋಸೆಸ್. ಸೆಲೆಕ್ಷನ್ ಪ್ರೋಸೆಸ್ ಅಂತ ಅಂದರೆ ಏನು? ರಿಸರ್ಚ್ನ ಮೊದಲನೇ ಸ್ಟೆಪ್ ಬಂದು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಯಾವ ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕು, ಸೆಲೆಕ್ಷನ್ ಪ್ರೋಸೆಸ್. ಓಕೆ, ಟಾಪಿಕ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗತ್ತಾ, ಕರೆಂಟ್ ಇನ್ಫಾರ್ಮೇಷನ್ ಸಿಗತ್ತಾ ಅಂತ ನೋಡಿ ಟಾಪಿಕ್ನ ಒಬ್ಬ ರಿಸರ್ಚರ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಸೆಲೆಕ್ಷನ್ ಪ್ರೋಸೆಸ್, ರಿಸರ್ಚ್ ಪ್ರೋಸೆಸ್ಸಲ್ಲಿ ಮೊದಲನೇ ಪ್ರೋಸೆಸ್ ಬಂದು ಸೆಲೆಕ್ಷನ್ ಪ್ರೋಸೆಸ್. ಯಾವ ಟಾಪಿಕ್ನ ನಾನು ಚೂಸ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ನಾನು ರಿಸರ್ಚ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಷನ್ ಪ್ರೋಸೆಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಬಂದು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್. ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಥೀಸಿಸ್, ಜರ್ನಲ್ಸ್, ಬುಕ್ಸ್, ಯಾವುದೇ ಸ್ಟಡಿ ಮಟೀರಿಯಲ್ಸ್ಗಳನ್ನ ತುಂಬ ಪೇಷನ್ಸ್ ಆ್ಯಂಡ್ ಇಂಟ್ರೆಸ್ಟಿಂದ ಸ್ಟಡಿ ಮಾಡಿ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದನ್ನು ನಾವು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂತ ಕರಿತೀವಿ. ಇವಾಗ ಒಬ್ಬ ರಿಸರ್ಚರ್ ಏನು ಟಾಪಿಕ್ನ ಸೆಲೆಕ್ಟ್ ಮಾಡಿರ್ತಾನೆ, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಥೀಸಿಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಅದನ್ನು ತುಂಬ ಪೇಷನ್ಸ್ ಆಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಅವನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಕೆಲವೊಂದು ಬೇಕಾಗಿರುವಂಥ ಅವನ ರಿಸರ್ಚಿಗೆ ಬೇಕಾಗಿರುವಂತಹ ಕೆಲವೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದನ್ನು ನಾವು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂತ ಕರಿತೀವಿ. ಮೊದಲನೇ ಸ್ಟೆಪ್ ಬಂದು ಸೆಲೆಕ್ಷನ್ ಪ್ರೋಸೆಸ್. ಅದರಲ್ಲಿ ರಿಸರ್ಚರ್ ರಿಸರ್ಚ್ ಮಾಡುವಾಗ ಯಾವ ಟಾಪಿಕ್ನ ಚೂಸ್ ಮಾಡಬೇಕು, ರಿಸರ್ಚ್ನ ಯಾವುದ್ರ ಟಾಪಿಕ್ ಮೇಲೆ ನಾವು ರಿಸರ್ಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾನೆ. ಇನ್ನು ಸೆಕೆಂಡ್ ಸ್ಟೆಪ್ ಬಂದು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್. ಅವನು ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಆರ್ಟಿಕಲ್ಸ್ನ ಮತ್ತು ಥೀಸಿಸ್ನ, ಜರ್ನಲ್ಸ್ನ, ಬುಕ್ಸ್, ಯಾವುದೇ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು ಅದರಿಂದ ಕೆಲವೊಂದು ಇನ್ಫಾರ್ಮೇಷನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಡಿಫೈನಿಂಗ್ ದ ಪ್ರಾಬ್ಲಮ್. ನಾವೇನು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಟಾಪಿಕ್ನ ಪ್ರಾಪರಾಗಿ ಡಿಫೈನ್ ಮಾಡೋದು. ಟಾಪಿಕ್ ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಆ ಪ್ರಾಬ್ಲಮ್ನ ಪ್ರಾಪರ್ ವೇ, ಒಂದು ಸಿಸ್ಟಮೈಸ್ಡ್ ವೇ ಆಗಿ ಡಿಫೈನ್ ಮಾಡೋದು. ಇಲ್ಲಿ ಸೆಲೆಕ್ಟ್ ಮಾಡಿರುವಂತಹ ಟಾಪಿಕ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ವೇಯಲ್ಲಿ ಡಿಫೈನ್ ಮಾಡಿದ್ದೆ ಆದರೆ 30% ಆಫ್ ರಿಸರ್ಚಲ್ಲಿ ಏನಿದೆ ಅದು ಕಂಪ್ಲೀಟ್ ಆದಂಗೆ. ಓಕೆನಾ, ಡಿಫೈನಿಂಗ್ ದ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಪ್ರಿಪ್ರೇಷನ್ ಆಫ್ ರಿಸರ್ಚ್ ಡಿಸೈನ್. ಈ ಒಂದು ಸ್ಟೆಪ್ಪಲ್ಲಿ ಪ್ರಿಪ್ರೇಷನ್ಸ್ ಆಫ್ ರಿಸರ್ಚ್ ಡಿಸೈನ್, ಈ ಒಂದು ಪ್ರೋಸೆಸ್ಸಲ್ಲಿ ನಾವು ಒಂದು ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ನಾವು ಮಾಡೋ ರಿಸರ್ಚು ಯಾವ ಮೆಥಡಲ್ಲಿ ಮಾಡಬೇಕು, ಒಂದು ರಿಸರ್ಚ್ ಡಿಸೈನ್ನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ನಾವು ಕಲೆಕ್ಟ್ ಮಾಡಿರುವಂತಹ ಡೇಟಾ ಮತ್ತು ಜನರ ರೆಸ್ಪಾನ್ಸ್ ಇದೆಲ್ಲ ಒಂದು ಬ್ಲೂ ಪ್ರಿಂಟ್ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಿಪ್ರೇಷನ್ ಆಫ್ ರಿಸರ್ಚ್ ಡಿಸೈನ್, ಒಂದು ಡಿಸೈನನ್ನು ನಾವು, ಒಂದು ಪಿಕ್ಚರ್ನ ನಾವೇನು ಮಾಡ್ತೀವಿ, ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಕಲೆಕ್ಷನ್ ಆಫ್ ಡೇಟಾ. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್. ಈ ಒಂದು ಸ್ಟೆಪ್ಪಲ್ಲಿ ಕೆಲವೊಂದು ಡೇಟಾನ ರಿವ್ಯೂ ಮಾಡಿರ್ತೀವಿ. ಅಂದರೆ ರಿಸರ್ಚರ್ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿರ್ತಾರೆ ಅದನ್ನು ಕಲೆಕ್ಷನ್ ಆಫ್ ಡೇಟಾದಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಬೇಕಾಗಿರುವಂತಹ ಸರಿಯಾಗಿರುವಂತಹ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾನೆ ರಿಸರ್ಚರ್. ಇಲ್ಲಿ ರಿಸರ್ಚರ್ ರಿಯಲ್ ಫ್ಯಾಕ್ಟ್ಸ್, ಸರಿಯಾಗಿರುವಂತಹ ಕಂಟೆಂಟ್, ಸರಿಯಾಗಿರುವಂತಹ ರೈಟ್ ಇನ್ಫಾರ್ಮೇಷನ್ನ ಅವರ ರಿಸರ್ಚಿಗೆ ತಗೊಳ್ತಾರೆ. ಇದನ್ನು ನಾವು ಕಲೆಕ್ಷನ್ ಆಫ್ ಡೇಟಾ ಅಂತ ಕರಿತೀವಿ. ಸ್ಟೆಪ್ ಬಂದು ಅನಾಲಿಸಿಸ್ ಆಫ್ ಡೇಟಾ. ಇಲ್ಲಿ ಕಲೆಕ್ಷನ್ ಆಫ್ ಡೇಟಾದಲ್ಲಿ ರೈಟ್ ಇನ್ಫಾರ್ಮೇಷನ್ನ ರಿಸರ್ಚರ್ ತಗೊಂಡಿರ್ತಾನೆ. ಅನಾಲಿಸಿಸ್ ಆಫ್ ಡೇಟಾದಲ್ಲಿ ಏನು ಮಾಡ್ತಾನೆ ಅಂದರೆ ರೈಟ್ ಇನ್ಫಾರ್ಮೇಷನ್ನ ಅನಲೈಸ್ ಮಾಡ್ತಾ ಹೋಗ್ತಾನೆ. ಸಿಕ್ಕಿರುವಂಥ ರೈಟ್ ಇನ್ಫಾರ್ಮೇಷನ್ನ ಅನಾಲಿಸಿಸ್ ಆಫ್ ಡೇಟಾ ಸ್ಟೆಪ್ಪಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾನೆ. ಅಂದರೆ ಕಲೆಕ್ಟೆಡ್ ಡೇಟಾ
ಸೆಲೆಕ್ಟ್ ಮಾಡಿರುವಂತಹ ಟಾಪಿಕ್ನ ಸೆಗ್ರಿಗೇಟ್ ಮಾಡಿ ಎಕ್ಸಾಮಿನ್ ಮಾಡ್ತಾ ಹೋಗ್ತಾನೆ. ಅದನ್ನು ನಾವು ಅನಾಲಿಸಿಸ್ ಆಫ್ ಡೇಟಾ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ರಿಪೋರ್ಟ್ ರೈಟಿಂಗ್. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ರಿಸರ್ಚರಿಗೆ. ಕಲೆಕ್ಟ್ ಮಾಡಿರುವಂಥ ಟಾಪಿಕ್, ರಿಸರ್ಚರ್ ಹೊಸದಾಗಿ ರಿಸರ್ಚ್ ಮಾಡಿರುವಂಥ ವಿಷಯ ಎಲ್ಲದನ್ನು ರಿಟನ್ ಫಾರ್ಮಲ್ಲಿ ರಿಪೋರ್ಟ್ ಮಾಡೋದೇ ರಿಪೋರ್ಟ್ ರೈಟಿಂಗ್ ಅಂತ ಕರಿತೀವಿ. ಸೊ ಇದಿಷ್ಟು ರಿಸರ್ಚಿನ ಒಂದು ಪ್ರೋಸೆಸ್ ಆಗಿರುತ್ತೆ. 7 ಸ್ಟೆಪ್ಸು. ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರಲ್ಲಿ ಆ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ನಾಲೆಡ್ಜ್, ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ನ ಆರ್ಟಿಕಲ್ಸು, ಥೀಸಿಸು, ಜರ್ನಲ್ಸಲ್ಲಿ ಅವನು ಹುಡುಕ್ತಾ ಹೋಗ್ತಾನೆ. ಡಿಫೈನಿಂಗ್ ದ ಪ್ರಾಬ್ಲಮ್, ಅವನೇನು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ ಆ ಟಾಪಿಕ್ನ ಪ್ರಾಪರ್ ವೇ ಆಗಿ ಡಿಫೈನ್ ಮಾಡ್ತಾ ಹೋಗ್ತಾನೆ. ಇನ್ನು ಪ್ರಿಪ್ರೇಷನ್ ಆಫ್ ರಿಸರ್ಚ್ ಡಿಸೈನ್, ಇಲ್ಲಿ ಒಂದು ಬ್ಲೂ ಪ್ರಿಂಟ್ನ ಅವನು ಪ್ರಿಪೇರ್ ಮಾಡ್ಕೊಂಡಿರ್ತಾನೆ. ಕಲೆಕ್ಷನ್ ಆಫ್ ಡೇಟಾದಲ್ಲಿ ಏನು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರಲ್ಲಿ ತೊಗೊಂಡಿರ್ತಾನೆ, ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಆ ಡೇಟಾದಲ್ಲಿ ರೈಟ್ ಇನ್ಫಾರ್ಮೇಷನ್ನ ಅವನು ಇಲ್ಲಿ ಪಡ್ಕೊಳ್ತಾ ಹೋಗ್ತಾನೆ. ಯಾವುದು ರೈಟ್ ಇನ್ಫಾರ್ಮೇಷನ್, ರೈಟ್ ಕಂಟೆಂಟ್, ರಿಯಲ್ ಫ್ಯಾಕ್ಟ್ಸ್ನ ಇವನು ಇಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಇನ್ನು ಅನಾಲಿಸಿಸ್ ಆಫ್ ಡೇಟಾದಲ್ಲಿ ಆ ರೈಟ್ ಇನ್ಫಾರ್ಮೇಷನ್ನ ಅನಲೈಸ್ ಮಾಡ್ತಾನೆ. ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್ನ ಸಿಗ್ರಿಗೇಟ್ ಮಾಡಿ ಎಕ್ಸಾಮಿನ್ ಮಾಡ್ತಾ ಹೋಗ್ತಾನೆ ಅನಾಲಿಸಿಸ್ ಆಫ್ ಡೇಟಾದಲ್ಲಿ. ಇನ್ನು ಕೊನೆಯದಾಗಿ ರಿಪೋರ್ಟ್ ರೈಟ್ ಮಾಡ್ತಾನೆ. ಅವನೇನು ಮಾಡ್ತಾನೆ, ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್, ಅವನು ರಿಸರ್ಚ್ ಮಾಡಿರುವಂಥ ಇನ್ಫಾರ್ಮೇಷನ್, ಹೊಸದಾಗಿ ರಿಸರ್ಚ್ ಏನು ಮಾಡಿರ್ತಾನೆ ಅದೆಲ್ಲದನ್ನು ಒಂದು ರಿಟನ್ ಫಾರ್ಮಲ್ಲಿ ಅವನು ಬರಿತಾ ಹೋಗ್ತಾನೆ, ರಿಪೋರ್ಟ್ ಮಾಡ್ತಾ ಹೋಗ್ತಾನೆ. ಇದಿಷ್ಟು ರಿಸರ್ಚಿನ ಒಂದು ಪ್ರೋಸೆಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.